ಬಾಕರವಾಡಿ ತುಂಬಾ ರುಚಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸು. ಇದನ್ನು ನೀವು ಮಾಡಿ 15 ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಯಾವ ರೀತಿ ಮಾಡೋದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಷ್ಟು ಮೈದಾ, ಉಪ್ಪು, ಅಜ್ವಾಯಿನ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಅಥವಾ ತುಪ್ಪ ಹಾಕಿ 1 ಸ್ಪೂನಷ್ಟು ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕೈಯಿಂದ ರಬ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು 1 ಸ್ಪೂನಷ್ಟು ಸೇರಿಸಿ ನೀರು ಹಾಕ್ತಾ ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾದ್ಕೋಬೇಕು ಸಾಫ್ಟಾಗಿ. ಈಗ ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ. ಇದಕ್ಕೊಂದು ಮಸಾಲ ರೆಡಿ ಮಾಡೋಣ. 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಒಣಕೊಬ್ಬರಿ, ನಂತರ 1 ಸ್ಪೂನಷ್ಟು ಎಳ್ಳನ್ನು ಹಾಕಿದ್ದೀವಿ. ಇವೆಲ್ಲದನ್ನು ಹುರ್ಕೊಂಡು ತೊಗೋಬೇಕಾಗತ್ತೆ ಲೈಟಾಗಿ. ನೋಡಿ, ಈ ರೀತಿ ಹುರಿದ ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ಅಗಲವಾಗಿ. ಸ್ವಲ್ಪ ತಿಕ್ಕೆ ಇರಬೇಕು, ತುಂಬಾ ತೆಳುವಾಗಿ ಮಾಡಬೇಡಿ, ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಇದನ್ನು ಲಟ್ಟಿಸಿ ತೊಗೊಂಡಿದ್ದೀವಿ. ಈಗ ಮಾಡಿಟ್ಕೊಂಡಿರೋಂಥ ಪುಡಿನ ಇದ್ರ ಮೇಲೆ ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಹಾಕಿ ಪ್ರೆಸ್ ಮಾಡಬೇಕು. ಈ ರೀತಿ ಮೇಲೆ ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ರೀತಿ ಇದನ್ನು ಪ್ರೆಸ್ ಮಾಡಿ ಮತ್ತೊಂದು ಸತಿ ಇದನ್ನು ಲಟ್ಟಿಸ್ಕೋಬೇಕು. ಈ ಬಾಕರವಾಡಿ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ, ಚಟ್ಪಟ್ಟಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಟೈಟಾಗಿ ರೋಲ್ ಮಾಡಬೇಕಾಗತ್ತೆ. ನಿಧಾನವಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಟೈಟಾಗಿ ಗ್ಯಾಪ್ ಕೊಡದ ರೀತಿಯಲ್ಲಿ ಇದನ್ನು ರೋಲ್ ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಸ್ಟಫ್ ಎಲ್ಲ ಒಳಗೆ ಮಾಡಿದ್ದೀವಲ್ಲ, ಸ್ಟಫು ಅದೆಲ್ಲ ನೀಟಾಗಿ ಸ್ಪ್ರೆಡ್ಡು ಸಹ ಆಗುತ್ತೆ. ಈಗ ಇದನ್ನು ಈ ರೀತಿ ರೋಲ್ ಮಾಡಿಕೊಂಡು ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಎಡ್ಜಸ್ನ ತೆಗೆದಿಟ್ಕೋತಾ ಇದ್ದೀನಿ. ಮಿಕ್ಕಿದೆಲ್ಲ ಅರ್ಧ ಇಂಚು ಅಳತೆಯಲ್ಲಿ ನಾವು ಕಟ್ ಮಾಡ್ಕೋತಾ ಇದ್ದೀವಿ, ಹಾಫ್ ಇಂಚ್. ಈ ರೀತಿನೇ ಕಟ್ ಮಾಡಿ ಇದನ್ನು ಸ್ವಲ್ಪ ಶೇಪಿಗೆ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ರೌಂಡಾಗಿ ಈ ರೀತಿ ಮಾಡಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಪೂರ್ತಿ ಎಣ್ಣೆ ಕಾದ ಮೇಲೆ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ತಾ ಇದ್ದೀವಿ. ಬಾಣಲಿಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕಿಬಿಟ್ಟು ಹಾಗೆ ಬಿಟ್ಬಿಡಿ 1-2 ನಿಮಿಷ. ನಿಧಾನವಾಗಿ ಅದೇ ಮೇಲೆ ಬರುತ್ತೆ. ಈಗ ಉರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಈಗ ಎರಡೂ ಕಡೆನೂ ತಿರುಗಿಸ್ತಾ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಉರಿನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ, ಒಳಗೆ ಸರಿಯಾಗಿ ಬೇಯೋದಿಲ್ಲ. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗೆ ಬೇಯೋದಿಲ್ಲ. ನೋಡಿ, ಬಾಕರವಾಡಿ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ತಗೊಳ್ಳಿ. ನಂತರ ಉಳಿದಿರೋದನ್ನು ಸಹ ಹಾಕಿದ್ದೀನಿ. ಈ ಎಲ್ಲದನ್ನು ಹಾಕಿ ಉಳಿದಿರೋ ಅಂಥ ಪುಡಿ ಮಿಶ್ರಣ ಇದೆಯಲ್ಲ, ಮಸಾಲ ಮಿಶ್ರಣ, ಅದನ್ನು ಇನ್ನೊಂದು ಸತಿ ಡಿಪ್ ಮಾಡಿ ಟೇಸ್ಟಿಯಾಗಿರೋಂಥ ಬಾಕರವಾಡಿ ರೆಡಿಯಾಗಿದೆ. ನೀವು ಸಹ ಈ ಈವ್ನಿಂಗ್ ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಥ್ಯಾಂಕ್ಸ್. ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.